ನಮ್ಮ ಸುತ್ತ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಅರಳಳ್ಳಿ ಹನುಮಂತಪ್ಪನವರ ಮಗನಾಗಿರುವಂಥ ಎಚ್ ಯೋಗೇಶ್ ಅವರು ಮೂಲತಃ ಶಿವಮೊಗ್ಗ ಗ್ರಾಮಾಂತರ ಭಾಗದ ಹೊಳಲೂರು ಗ್ರಾಮದವರು. ಇವರು 2006ರಲ್ಲಿ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಹೊಸನಗರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ KM ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ರಾಜಕೀಯವಾಗಿ ಮುನ್ನಡೆದರು. ಜೊತೆಗೆ ನಾಯಕರಾದ ಎಂ ಶ್ರೀಕಾಂತ್ ಮತ್ತು ಶಾಸಕರಾದಂಥ ಶಾರದಾ ಪೂರ್ಣನಾಯಕ್ ಅವರು ಇವರಿಗೆ ಮಾರ್ಗದರ್ಶಕರು. 2006ರಲ್ಲಿ ಹೊಳಲೂರು JDS ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಇವರು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೇವಲ 50 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅದೇ ರೀತಿ 3 ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಅನುಭವಿಸಿರ್ತಾರೆ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದನ್ನು ಅರಿತಿರುವಂಥ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಜನತೆ ನನ್ನ ಕೈ ಹಿಡಿತಾರೆ, ಅವರ ಸೇವೆಯನ್ನ ಮಾಡುವಂಥ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ ಜನತೆಯನ್ನ ಉದ್ದೇಶಿಸಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಚ್ ಯೋಗೇಶ್ ಅಂತಂದು. ನಾನು ಶಿವಮೊಗ್ಗ ಗ್ರಾಮಾಂತರ JDS ತಾಲೂಕು ರೈತ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾವು ನಮ್ಮ ಪಕ್ಷದಲ್ಲಿ ಎಲ್ಲ ಅಭಿವೃದ್ಧಿಗಳು ಸಹ ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ಒತ್ತು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರು ಇಲ್ಲಿ ನಮ್ಮ ಹಡವನಹಳ್ಳಿಯಿಂದ ಚಟ್ನಹಳ್ಳಿವರೆಗೂ ಅವರು ಎಲ್ಲ ಶಾಲೆಗಳಿಗೂ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಎಲ್ಲ ಶಾಲೆಗೂ 5 ಲಕ್ಷ ಅನುದಾನ ಕೊಟ್ಟು ಸುಣ್ಣ ಬಣ್ಣ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಹೊಳಲೂರು ಶಾಲೆಗೂ ಸಹ ಒಂದು 5 ಲಕ್ಷ ಅನುದಾನ ಕೊಟ್ಟರು. ಅಲ್ಲಿ ಎಲ್ಲ ಟೈಲ್ಸು ಮಕ್ಕಳುಗಳು ಕೂತು ಹಾಳಾಗಬಾರ್ದಂಥ ಟೈಲ್ಸ್ ವ್ಯವಸ್ಥೆ ಎಲ್ಲ ಮಾಡಿದರು. ಅದೇ ರೀತಿ ಹೊಳಲೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಏನು ಬೇಕು ಅನ್ನೋದನ್ನು ಶಾರದಾ ಪೂರ್ಣನಾಯಕರು ಮಾಡಿಕೊಡ್ತಿದ್ದಾರೆ. ಅವರು ಇದೇ ರೀತಿ ಹಾರನಹಳ್ಳಿ ಭಾಗದಲ್ಲೂ ಸಹ ನಮ್ಮ ಪಕ್ಷದ ವತಿಯಿಂದ ಮೇಡಮ್ನವರು ಅತಿ ಹೆಚ್ಚು ಅವರಿಗೆ ಯಾವುದೇ ಒಂದು ಸರ್ಕಾರದ ಇಲ್ಲದಿದ್ದರೂ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇಲ್ಲ ಅಂದರೂ ಸಹ ಕೆಲಸಗಳನ್ನು ಯಾವುದೇ ಕೆಲಸಗಳು ನಿಲ್ಲಿಸಿಲ್ಲ. ಅವರು ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ. ಆಮೇಲೆ ನಾವು ಏನೇ ಮಾಡಿದ್ರು ನಮ್ಮ ಪಕ್ಷ ಅಂದರೆ ನಾವು ಕುಮಾರಣ್ಣನ ಸಪೋರ್ಟ್ ಮಾಡಲೇಬೇಕು. ಅವರು ಹೈಕಮಾಂಡಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಮ್ಮ ಶಾರದಮ್ಮ ಅವ್ರನ್ನ ನಾವು ಯಾವತ್ತೂ ಈ ಮುಂದಿನ ಚುನಾವಣೆಯಲ್ಲಿ ಶಾರದಾ ಪೂರ್ಣನಾಯಕ್ ಅವ್ರು ಗೆಲ್ಲಿಸ್ಕೊಡ್ಬೇಕು ಅಂತಂದು ನಾನು ಕೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಮೇಡಮ್ನವ್ರು ಮಾಡ್ತಿರೋ ಕೆಲಸಗಳು ಯಾವುದೇ ರೀತಿ ಎಲ್ಲೂ ಒಂದು ತಪ್ಪು ಕಂಡುಹಿಡಿಯೋಕ್ಕೂ ಆಗ್ತಿಲ್ಲ, ತಪ್ಪು ಆಗೋದೂ ಇಲ್ಲ. ಆ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಇಲ್ಲಿಂದ ಭದ್ರಾವತಿವರೆಗೂ CC ರೋಡ್ಗಳು ಮಾಡಿಸ್ತಿದ್ದಾರೆ. ಹೊಳವನೂರು ಭಾಗದ CC ರೋಡ್ಗಳು ಮಾಡಿಸ್ತಿದ್ದಾರೆ. ಆಮೇಲೆ ಹಾರನಹಳ್ಳಿ ಭಾಗದಲ್ಲಿ CC ರೋಡ್ಗಳೆಲ್ಲ ಮಾಡಿಸ್ತಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಇರಲಿ, ಯಾವುದೇ ಇರಲಿ, ಎಲ್ಲದಕ್ಕೂ ಒತ್ತು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭ ಹಿಂಗಾಗೈತೆ ಅಂದರೆ ಅಲ್ಲಿ ಆ ತಕ್ಷಣ ಮೇಡಮ್ನವ್ರು ಹೋಗ್ತಾರೆ. ಅವರು ಕೆಲವು ಮೀಟಿಂಗ್ಗಳಿದ್ದಾಗ ಮಾತ್ರ ಅವರು ಬಂದಿಲ್ಲ. ಹಳ್ಳಿಗಳ ಮೇಲೆ ಅವರು ಯಾವಾಗೂ ಇರ್ತಾರೆ. ಯಾರ್ದು ಕಷ್ಟ ಸುಖ ಏನು, ಯಾವ್ದಾರ ಒಂದು ಹೆಣ್ಮಗಳು ಏನಾದ್ರು ತೊಂದರೆ ಆದರೆ ಅದನ್ನು ಅವ್ರಿಗೆ ಸರಿ ಮಾಡಿಕೊಡ್ತಾರೆ. ಕೆಲವರಿಗೆಲ್ಲ ಮೀನು ಸಾಕಾಣಿಕೆ ಎಲ್ಲದೂ ವ್ಯವಸ್ಥೆ ಮಾಡಿಕೊಟ್ರು. ಹೊಲಿಗೆ ಯಂತ್ರಗಳು ಮಾಡಿಕೊಟ್ರು. ಇದೇ ರೀತಿ ಒಂದು ಅನುದಾನನ ಯಾವುದೇ ಸಹ ಜನಗಳಿಗೆ ಸಹ ಅವರು ಮುಡುಪಾಗಿಟ್ಟಿದ್ದಾರೆ. ಇದೇ ರೀತಿ ಅವ್ರನ್ನ ಮುಂದಿನ ಚುನಾವಣೆಗಳಿಗೆ ಎಲ್ಲರೂ ಸಹ ಕೈ ಮುಗಿದು ಒಂಚೂರು ಅವ್ರನ್ನ ಶಾಸಕರನ್ನು ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಬರುವ ಚುನಾವಣೆಗಳಲ್ಲಿ ನಾವು ನಮ್ಮ ಶಾಸಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟು ಅವ್ರನ್ನ ಜಯಿಸ್ಕೊಡ್ರಿ. ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮಗೆ ಅವಾಗೂ ಅನುದಾನ ಕೊಟ್ಟು ತುಂಬ ಅನುದಾನ ಕೊಟ್ಟು ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಾವು ಕೊಡ್ತಿದ್ದೀವಿ ಅವರಿಗೆ, ಜನಗಳಿಗೆ.